ಪೋಕ್ಸೋ ಕೇಸ್ನಲ್ಲಿ ರಾಜ್ಯದ ಮತ್ತೊಬ್ಬ ಸ್ವಾಮೀಜಿ ಅರೆಸ್ಟ್ ಆಗಿರೋದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಚಿತ್ರದುರ್ಗದ ಶ್ರೀಗಳು ಕೂಡ ಇದೇ ರೀತಿಯಾದಂತಹ ಪ್ರಕರಣದಲ್ಲಿ ಜೈಲು ಸೆರೆವಾಸವನ್ನ ಅನುಭವಿಸಿದ್ರು. ಅದಾದ ನಂತರ ಈಗ ಮತ್ತೊಬ್ಬ ಶ್ರೀಗಳು ಅರೆಸ್ಟ್ ಆಗಿರುವಂತಹ ಘಟನೆ ಸಂಭವಿಸಿದೆ. ಅದು ಕೂಡ ಪೋಕ್ಸೋ ಕೇಸ್ನಲ್ಲಿ ರಾಜ್ಯದ ಮತ್ತೊಬ್ಬ ಸ್ವಾಮೀಜಿ ಅರೆಸ್ಟ್ ಆಗಿರೋದು ಎಲ್ಲಿಗೆ ಮುಟ್ತಾ ಇದೆ ನಮ್ಮ ಸಮಾಜ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಹೆಣ್ಣು ಮಕ್ಕಳ ಮೇಲೆ ನಿರಂತರವಾಗಿ ದಾಳಿ ಆಗ್ತಾ ಇದೆ. ಪೋಕ್ಸೋ ಕೇಸ್ಗಳು ಹೆಚ್ಚಾಗ್ತಾನೆ ಇದೆ. ಅದರಲ್ಲೂ ಮುಖ್ಯವಾಗಿ ಸ್ವಾಮೀಜಿಗಳು ಯಾಕಿಂತ ಅನಾಚಾರವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಬೇಸರ ಅಂತೂ ಮೂಡ್ತಾ ಇದೆ. ಚರ್ಮ ರೋಗಕ್ಕೆ ಚಿಕಿತ್ಸೆ ಕೊಡುವ ನೆಪದಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಲಾಗಿರುತ್ತದೆ. ಚರ್ಮ ರೋಗಕ್ಕೆ ಮದ್ದು ಕೊಡಬೇಕಷ್ಟೇ ಬಿಟ್ರೆ ಅದರ ನೆಪ ಹೇಳಿಕೊಂಡು ವಿಡಿಯೋ ಚಿತ್ರೀಕರಣ ಯಾಕೆ ಮಾಡಬೇಕು? ಪೀಠಾಧ್ಯಕ್ಷರಾಗಿದ್ದ ಶ್ರೀ ಬಾಲ ಮಂಜುನಾಥ ಸ್ವಾಮೀಜಿಯ ಬಂಧನ ಆಗಿದೆ. ಫೆಬ್ರವರಿ 10ರಂದು ತುಮಕೂರು ಸೈಬರ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂತದ್ದು. ತಡರಾತ್ರಿ ಆರೋಪಿ ಬಾಲ ಮಂಜುನಾಥ ಸ್ವಾಮೀಜಿಯ ಬಂಧನ ಆಗಿದೆ. ಪೋಕ್ಸೋ ಪ್ರಕರಣದಲ್ಲಿ ಬಾಲ ಮಂಜುನಾಥ ಸ್ವಾಮೀಜಿ ಬಂಧನ ಆಗಿದೆ. ಅಪ್ರಾಪ್ತ ವಯಸ್ಸಿನ ಹುಡುಗಿಗೆ ಲೈಂಗಿಕ ಕಿರುಕುಳ ನೀಡಿದ ಸ್ವಾಮಿಯೊಬ್ಬನ ಬಂಧನ ಆಗಿರುವಂತದ್ದು. ತುಮಕೂರು ಪೊಲೀಸರು ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಈಗ ಏನು ಗಮನಿಸ್ತಾ ಇದ್ದೀರಾ ದೃಶ್ಯವನ್ನ? ಈ ತಾನೆ ಸ್ವಾಮೀಜಿ ಬಾಲ ಮಂಜುನಾಥ್. ಇವರಿಗೆಲ್ಲ ಸ್ವಾಮೀಜಿ ಅಂತ ಕರೆಯೋದಕ್ಕೆ ಬೇಸರ ಆಗುತ್ತೆ, ಬಟ್ ಕರೀಲೇಬೇಕು. ಕಳೆದ ಫೆಬ್ರವರಿ 10ರಂದು ತುಮಕೂರು ಸೈಬರ್ ಪೊಲೀಸ್ ಠಾಣೆಯಲ್ಲಿ ಸ್ವತಃ ಸ್ವಾಮೀಜಿನೇ ಒಂದು ದೂರನ್ನ ದಾಖಲಿಸಿದ್ದ. ಇದರಲ್ಲಿ ಚರ್ಮ ರೋಗಕ್ಕೆ ಚಿಕಿತ್ಸೆ ಕೊಡುವ ನೆಪದಲ್ಲಿ ನನ್ನ ಬೆತ್ತಲೆ ವಿಡಿಯೋ ಮಾಡಿಕೊಂಡು ನನ್ನನ್ನು ಬೆದರಿಸಿ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂತ ದೂರನ್ನು ಕೂಡ ನೀಡಿದ್ರು. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಮಹೇಶ್, ಚಿತ್ರದುರ್ಗ ಸ್ವಾಮೀಜಿಗಳಾದ ನಂತರ ಈಗ ತುಮಕೂರು ಸ್ವಾಮೀಜಿಗಳ ಕತೆ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಈಗ ಬಾಲ ಮಂಜುನಾಥ ಸ್ವಾಮೀಜಿ ಅವರ ಬಂಧನ ಆಗಿದೆ. ಆಕ್ಚುಲ್ ಪ್ರಕರಣ ಏನು, ಎತ್ತ ಆ ಬಾಲಕಿ ಯಾರು ಅಂತ? ಖಂಡಿತ ಚಂದ್ರಕಲಾ, ಏನು ಚಿತ್ರದುರ್ಗದ ಮುರುಘಾ ಶ್ರೀಗಳ ಬಂಧನದ ನಂತರ ಈಗ ತುಮಕೂರಿನ ಹಂಗರಹಳ್ಳಿ ಮಠದ ಶ್ರೀ ವಿದ್ಯಾಚೌಡೇಶ್ವರಿ ಮಠದ ಏನು ಶ್ರೀ ಬಾಲ ಮಂಜುನಾಥ ಸ್ವಾಮೀಜಿಯವರನ್ನ ಕಳೆದ ರಾತ್ರಿ ಅವರನ್ನ ಬಂಧಿಸಿರ್ತಕ್ಕಂಥದ್ದು. ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಈಗ ಅವರ ಬಂಧನ ಆಗಿರ್ತಕ್ಕಂಥದ್ದು. ಅವರ ಏನು ಟ್ರಸ್ಟಿ ಆದಂತಹ ಅಭಿಲಾಷ್ ಸೇರಿ ಇಬ್ಬರನ್ನ ಏನು ಬಂಧಿಸಿರ್ತಕ್ಕಂಥದ್ದು. ಪ್ರಕರಣ ಏನಂತಂದ್ರೆ ಏನು ಚರ್ಮದ ಕಾಯಿಲೆ ವಿಷಯವಾಗಿ ಏನು ಅಭಿಷೇಕ್ ಎಂಬ ವ್ಯಕ್ತಿಯನ್ನ ಸಂಪರ್ಕ ಮಾಡ್ತಾರೆ ಸ್ವಾಮೀಜಿಯವರು. ಆ ಒಂದು ಸಂದರ್ಭದಲ್ಲಿ ವಿಡಿಯೋ ಚಿತ್ರ ದುಡ್ಡಿಗೆ ಡಿಮ್ಯಾಂಡ್ ಅನ್ನ ಇಟ್ಟಿರ್ತಾರೆ ಅಂತೇಳಿ ಆರೋಪಿಸಿ ಅವರು ಬಾಲ ಮಂಜುನಾಥ ಸ್ವಾಮೀಜಿ ಅವರು ಅಭಿಲಾಷ್ನ ಮೂಲಕ ದೂರನ್ನ ಕೊಡ್ತಾರೆ. ದೂರನ್ನ ದಾಖಲಿಸಿಕೊಂಡಂತ ಪೊಲೀಸರು ಅಭಿಷೇಕ್ ಮತ್ತೆ 6 ಜನರನ್ನ ಬಂಧಿಸಿ ಅವರನ್ನ ವಿಚಾರಣೆ ಮಾಡ್ಲಾಗ್ತಾ ಇದೆ. ಆ ವಿಚಾರಣೆ ಸಂದರ್ಭದಲ್ಲಿ ಅಭಿಷೇಕ್ ಅವರು ಬಾಯ್ಬಿಟ್ಟಿದ್ದಾರೆ. ಏನಂತಂದ್ರೆ ಸ್ವಾಮೀಜಿ ಅವರೇ ಅಪ್ರಾಪ್ತ ಬಾಲಕಿಯನ್ನ ಲೈಂಗಿಕ ದೌರ್ಜನ್ಯಕ್ಕೆ ಬಳಸ್ಕೊಂತಾ ಇದ್ದಾರೆ ಅಂತೇಳಿ ವಿಚಾರಣೆಯಲ್ಲಿ ಹೇಳ್ತಾರೆ. ಈ ಒಂದು ಸಂಬಂಧ ಪೊಲೀಸರು ಶ್ರೀಮಠಕ್ಕೆ ಹೋಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಏನು ಬೆಳಕಿಗೆ ಬರುತ್ತೆ. ಈ ಒಂದು ಆಧಾರದ ಮೇಲೆ ಈಗ ಸ್ವಾಮೀಜಿಯನ್ನ ಬಂಧಿಸಿರ್ತಕ್ಕಂಥದ್ದು. ಚಂದ್ರಕಲಾ, ಮಹೇಶ್, ನಾವು ಇನ್ನೊಂದು ಕೂಡ ಗಮನಿಸಬೇಕಾಗುತ್ತೆ. ಇಲ್ಲಿ ಕೇವಲ ಈ ಅಪ್ರಾಪ್ತ ಬಾಲಕಿ ಮೇಲೆ ದೌರ್ಜನ್ಯ ಆಗಿರುವಂತದ್ದ ಅಥವಾ ಇನ್ನು ಅನೇಕ ಬಾಲಕಿಯರ ಮೇಲೆ ಇದೇ ರೀತಿಯಾದಂತಹ ದೌರ್ಜನ್ಯ ಆಗಿದೆಯಾ, ಹೇಗೆ ಅಂತ? ಸದ್ಯಕ್ಕೆ ಒಬ್ಬಾಕೆಯ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಆಗಿದೆ ಅಂತೇಳಿ ಈಗ ಏನು ಕೇಳಿ ಬಂದಿರ್ತಕ್ಕಂಥದ್ದು. ಇನ್ನು ಯಾವ ಅಂದ್ರೆ ಬೇರೆ ಬಾಲಕಿಯರ ಮೇಲೆ ಅಲ್ಲ, ಬೇರೆ ಮಹಿಳೆಯರ ಮೇಲೆ ಅತ್ಯಾಚಾರದ ಬಗ್ಗೆ ಯಾವುದೇ ವಿಚಾರ ಕೇಳಿ ಬಂದಿಲ್ಲ. ಸದ್ಯಕ್ಕೆ ಒಂದು ಪ್ರಕರಣ ದಾಖಲಾಗಿದೆ. ಈ ವಿಚಾರವಾಗಿ ಈಗ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಚಂದ್ರಕಲಾ, ಧನ್ಯವಾದಗಳು ಮಹೇಶ್ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ.